ಇಸ್ಕೊಳ್ಳುವಾಗ ನೀನೇ ದೇವರು ನೀನೇ ಸಹಾಯ ಮಾಡದೆ ಅಂತೆಲ್ಲ ಸಾಲ ಇಸ್ಕೊಂಡಿರ್ತಾರೆ ಕೆಲವರು. ಬಟ್ ಅದೇ ಸಾಲ ವಾಪಸ್ ಕೇಳಿದಾಗ ಅದೆಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಇದೇ ರೀತಿ ಸಾಲ ಕೊಟ್ಟಿದ್ದನ್ನ ವಾಪಸ್ ಕೇಳಿದಕ್ಕೆ ಬೆಂಕಿ ಹಚ್ಚಲಾಗಿದೆಯಂತೆ. ಕೊಟ್ಟ ಸಾಲ ವಾಪಸ್ ಕೇಳಿದ್ದೆ ತಪ್ಪಾಗಿ ಹೋಯ್ತಾ? ಅದೇ ಕಾರಣಕ್ಕೆ ಮನೆಗೆ ಬೆಂಕಿ ಇಡಲಾಗಿದೆ. ಸಂಬಂಧಿಕರಿಂದಲೇ ನಡೀತು ಕೊಲೆಗೆ ಸ್ಕೆಚ್ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸಾಲದ ಹಣ ಕೇಳಿದ್ದಕ್ಕೆ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿ ಹಚ್ಚಲಾಗಿದೆಯಂತೆ. ಬೆಂಗಳೂರಿನ ವಿವೇಕ ನಗರದಲ್ಲಿ ನಡೆದಂತಹ ಘಟನೆ ಇದು. ಕೊಟ್ಟ ಸಾಲ ವಾಪಸ್ ಕೇಳಿದ್ದಕ್ಕೆ ಸುಬ್ರಮಣಿ ಎಂಬಾತನಿಂದ ಈ ಕೃತ್ಯ ಎಸಗಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವೆಂಕಟರಮಣಿ ಬಳಿ 5 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ ಈ ಪಾರ್ವತಿ ಅನ್ನೋರು. ಮಗಳ ಮದುವೆಗಾಗಿ ಸಾಲ ಪಡ್ಕೊಂಡಿರ್ತಾರೆ ಪಾರ್ವತಿ 5 ಲಕ್ಷ ರೂಪಾಯಿ. ವರ್ಷಗಳೇ ಕಳೆದ್ರೂ ಕೂಡ ಹಣ ವಾಪಸ್ಸೇ ಕೊಡ್ಲಿಲ್ವಂತೆ. ಕೊಟ್ಟ ಹಣ ವಾಪಸ್ ಕೇಳೋದು ತಪ್ಪ? ಕೇಳಿದ್ದಾರೆ. ಸಾಲ ವಾಪಸ್ ಕೊಡುವಂತೆ ವೆಂಕಟರಮಣಿ ಕೇಳಿದ್ದಕ್ಕೆ ಅವರ ಮನೆಗೆ ಪೆಟ್ರೋಲ್ ಸುರಿದು ಈ ರೀತಿ ಬೆಂಕಿ ಹಚ್ಚಿದ್ದಾರಂತೆ. ಹಣ ಕೊಡಲ್ಲ ಅಂತ ಬೆದರಿಕೆ ಹಲವು ಬಾರಿ ಹಾಕಿದ್ರಂತೆ. ಬಳಿಕ ವೆಂಕಟರಮಣಿ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಪಾರ್ವತಿ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯ ನೋಡ್ತಾ ಇದ್ರಿ, ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಹಲವಾರು ಬಾರಿ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆಗೂ ಬಗ್ಗಿಲ್ಲ, ಮತ್ತೆ ಹಣ ಕೇಳ್ತಿದ್ದಾರಲ್ಲ, ಏನ್ ಮಾಡೋದು ಅಂತ ಗೊತ್ತಾಗದೆ ಅವರು ಮನೆಗೆ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ಸಾಲ ಕೇಳೋರು ಇರಲ್ವಲ್ಲ ಅಂತ ಈ ರೀತಿ ಬೆಂಕಿ ಹಚ್ಚಿ ಬೆದರಿಕೆ ಹಾಕ್ಬಿಟ್ರೆ ಅಂತ. ಅಲ್ಲ, ಮಗಳ ಮದುವೆ ಅನ್ನೋ ಕಾರಣಕ್ಕೆ ಸಾಲ ಇಸ್ಕೊಂಡು ಅದನ್ನ ವಾಪಸ್ ಕೊಡದೆ ಹೋದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಇನ್ನೊಂದ್ಸಾರಿ ಯಾರಾದ್ರೂ ಸಾಲ ಕೊಡೋಕೆ ಮುಂದೆ ಬರ್ತಾರಾ? ಆಪತ್ತು ಅಥವಾ ಸಮಸ್ಯೆಗಳು ಏನೋ ತುಂಬಾ ಕಷ್ಟದಲ್ಲಿದ್ದೀವಿ ಅಂತ ಆದಾಗ ಸಹಾಯ ಮಾಡಿದವ್ರನ್ನ ಮರಿಬಾರ್ದಂತೆ. ಹಂಗಂತ ಈ ಸಾಲ ಕೊಟ್ಟು ಅದಕ್ಕೆ ಬಡ್ಡಿ ವಸೂಲಿ ಮಾಡ್ತಿರ್ತಾರೆ, ತ್ರಿಬಲ್ಲು ಡಬಲ್ ಎಲ್ಲ ಬಡ್ಡಿ ವಸೂಲಿ ಮಾಡ್ತಿರ್ತಾರೆ. ಆ ಬಡ್ಡಿ ಕಟ್ಟೋಕ್ಕಾಗದೆ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗಿರುವಂಥ ಉದಾಹರಣೆಗಳು ಕೂಡ ಇದೆ. ಹಂಗೆ ವಸೂಲಿ ಮಾಡೋದು ಕೂಡ ತಪ್ಪು. ಆದರೆ ಕೊಟ್ಟ ಹಣಕ್ಕೆ ಇಂತಿಷ್ಟಂತ ಮಾತುಕತೆ ಆಗಿರುತ್ತೆ, ಕಷ್ಟದಲ್ಲಿ ಸಹಾಯಕ್ಕೆ ಬಂದಿರ್ತಾರೆ, ಅದನ್ನು ವಾಪಸ್ ಕೇಳಿದಾಗ ಈ ರೀತಿ ಬೆದರಿಕೆ ಹಾಕೋದು, ಬೆಂಕಿ ಹಚ್ಚೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೊಟ್ಟ ಹಣ ವಾಪಸ್ ಕೇಳಿ ತಪ್ಪಾ ಅನ್ನೋದು ಪ್ರಶ್ನೆ. ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಘಟನೆ ಆಗಿದೆ? ಖಂಡಿತವಾಗ್ಲೂ ಶ್ರುತಿ, ಏನಂದ್ರೆ ಇಲ್ಲಿ ಇನ್ನು ಆರೋಪಿ ಸುಬ್ರಮಣಿ ಅಂತ ಏನಿದ್ದಾನೆ, ಈತ ಈ ಒಂದು ಕೃತ್ಯ ಎಸಗಿದ್ದಾನೆ ಅಂತ ಹೇಳಿ ಈಗಾಗ್ಲೇ CCTV ಫುಟೇಜಸ್ ನೋಡಿದ್ರು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ವೆಂಕಟರಮಣ ಅಂತ ಏನಿದ್ರೆ ಅವರ ಕಡೆಯಿಂದ ಇಲ್ಲಿ ಪಾರ್ವತಿ ಎಂಬುವರು ಏನು ಹಣವನ್ನ ಇಸ್ಕೊಂಡಿರ್ತಾರೆ, ಅವರ ಮಗಳ ಮದುವೆ ವಿಚಾರವಾಗಿ ಹಣವನ್ನ ಇಸ್ಕೊಂಡಿರ್ತಾರೆ. ಆದ್ರೆ ಸಾಕಷ್ಟು ವರ್ಷಗಳಿಂದ ಆ ಒಂದು ಹಣವನ್ನ ಕೊಡೋದಕ್ಕೂ ಕೂಡ ಇವರು ಹಿಂದೇಟ್ ಹಾಕ್ತಿರ್ತಾರೆ, ಮತ್ತೆ ಹಣವನ್ನ ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ ಪದೇ ಪದೇ ಕೇಳ್ತಾ ಇದ್ದಿದ್ದಾಗಿ ಈ ಸುಬ್ರಮಣಿ ಏನಿದೆ ಅವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ವಿವೇಕ್ ನಗರದಲ್ಲಿ ಕೂಡ ಏನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇವರ ಮನೆ ಇರುವಂತದ್ದು. ಸೊ ಹೀಗಾಗಿ ಇದೇ ತಿಂಗಳ 1ನೇ ತಾರೀಕು ಸಂಜೆ 5:20 ಸುಮಾರಿಗೆ ಈ ಏನು ಸುಬ್ರಮಣಿ ಏನಿದ್ದಾನೆ ಈತ ಏಕಾಏಕಿ ಒಂದು ಏನು ಪೆಟ್ರೋಲ್ ತಗೊಂಡೋಗಿದ್ದಾನೆ. ಒಂದು ಬಾಟಲ್ ನಲ್ಲಿ ಪೆಟ್ರೋಲ್ ತಗೊಂಡೋಗಿ ಆನಂತರ ಮನೆಗೆ ಏನು ಪೆಟ್ರೋಲ್ ನ ಸುರಿದು ಆನಂತರ ಅಲ್ಲಿ ಬೆಂಕಿಯನ್ನ ಹಚ್ಚಿರುವಂತದ್ದು. ಈಗ ಆ ಒಂದು CCTV ದೃಶ್ಯ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಈ ಒಂದು CCTVಯ ದೃಶ್ಯವನ್ನ ಆಧರಿಸಿ ಈಗಾಗಲೇ ಏನು ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪೊಲೀಸರು ಕೂಡ ಆ ಒಂದು ವಿಚಾರವಾಗಿ ಕೇಸನ್ನು ಕೂಡ ದಾಖಲಿಸಿಕೊಂಡು ಈಗಾಗಲೇ ಆರೋಪಿ ಸುಬ್ರಮಣಿ ಏನಿದ್ದಾನೆ ಅವನ ಪತ್ತೆಗಾಗೂ ಕೂಡ ಈಗಾಗಲೇ ಬಲೆಯನ್ನು ಸಹ ಬೀಸಿರುವಂತದ್ದು. ಇನ್ನು ಸುಬ್ರಮಣಿಯನ್ನ ಈಗ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಆತನ ಬಂಧಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ.